ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಶುಪಾಲನಾ ಇಲಾಖೆಯಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಈ ಹುದ್ದೆಗಳನ್ನು ಟೋಟಲ್ ಬರೋಬ್ಬರಿ 5,000ಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ 10 ಮತ್ತು 12ನೇ ತರಗತಿ ಪಾಸ್ ಆಗಿರುವ ಪುರುಷರು ಮತ್ತು ಮಹಿಳೆಯರು ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಈ ವಿಡಿಯೋ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ಹುದ್ದೆಗಳ ವಿವರ, ಸಂಬಳದ ವಿವರ, ವಯೋಮಿತಿ, ಅರ್ಜಿ ಶುಲ್ಕ, ಶೈಕ್ಷಣಿಕ ಅರ್ಹತೆ, ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಎಲ್ಲ ಮಾಹಿತಿಯನ್ನು ತುಂಬ ಸಂಪೂರ್ಣವಾಗಿ ಸರಳವಾಗಿ ವಿವರವನ್ನು ನೀಡ್ತೇನೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಯಾರು ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಂತ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಜಾಬ್ ಅಪ್ಡೇಟು, ಆಮೇಲೆ ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಅಪ್ಲಿಕೇಶನ್ಗಳ ಅಪ್ಡೇಟನ್ನು ನಾನು ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ಭಾರತೀಯ ಪಶುಪಾಲನಾ ನಿಗಮ, BPNL. ಹುದ್ದೆಗಳ ಸಂಖ್ಯೆ 5,250. ಹುದ್ದೆಗಳ ಹೆಸರು ಕೃಷಿ ನಿರ್ವಹಣಾಧಿಕಾರಿ, ಕೃಷಿ ಅಭಿವೃದ್ಧಿ ಅಧಿಕಾರಿ, ಕೃಷಿ ಪ್ರೇರಕರು. ಉದ್ಯೋಗ ಸ್ಥಳ ಅಖಿಲ ಭಾರತ ಆಗಿರುತ್ತೆ. ಸೊ ಇದು ಕರ್ನಾಟಕದಲ್ಲೂ ಕೂಡ ಹಂಚಿಕೆ ಆಗಿದೆ. ಅಖಿಲ ಭಾರತ ಅಂದ ತಕ್ಷಣ ಎಲ್ಲ ಔಟ್ ಆಫ್ ಸ್ಟೇಟ್ ಅಂತ ತಿಳ್ಕೊಬೇಡ್ರಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಕರೆದಿದ್ದಾರೆ. ಹುದ್ದೆಗಳ ವಿವರಗಳನ್ನು ನೋಡ್ತಾ ಬಂದರೆ, ಕೃಷಿ ನಿರ್ವಹಣಾಧಿಕಾರಿ ಟೋಟಲ್ 250 ಹುದ್ದೆಗಳು, ಕೃಷಿ ಅಭಿವೃದ್ಧಿ ಅಧಿಕಾರಿ ಟೋಟಲ್ 1,250 ಹುದ್ದೆಗಳು, ಕೃಷಿ ಪ್ರೇರಕರು ಟೋಟಲ್ 3,750 ಹುದ್ದೆಗಳನ್ನ ಕರೆದಿದ್ದಾರೆ. ಇದು ಹುದ್ದೆಗಳ ವಿವರವಾಗಿದೆ. ಆಮೇಲೆ ನಾವು ಸಂಬಳದ ವಿವರವನ್ನು ನೋಡ್ತಾ ಹೋದರೆ, ಕೃಷಿ ನಿರ್ವಹಣಾಧಿಕಾರಿಗೆ 31,000 ಇದೆ, ಕೃಷಿ ಅಭಿವೃದ್ಧಿ ಅಧಿಕಾರಿಗೆ 28,000, ಕೃಷಿ ಪ್ರೇರಕರಿಗೆ ಬರೋಬ್ಬರಿ 22,000. ಅಂದರೆ ಇದು ಈ ಸಂಬಳದ ಒಂದು ವಿವರವಾಗಿದೆ. ಸೊ ಯಾವ ರೀತಿ ಸಂಬಳವನ್ನು ಹಂಚಿಕೆ ಮಾಡಿದ್ದಾರೆ ಪೋಸ್ಟ್ ವೈಸ್ ಅಂತ ನೀವು ಇದರಲ್ಲಿ ನೋಡ್ಕೊಳ್ಬೋದು. ಒಳ್ಳೆಯ ಸಂಬಳನ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ. ಆಮೇಲೆ ವಯೋಮಿತಿ ನೋಡ್ತಾ ಬಂದರೆ, ಕೃಷಿ ನಿರ್ವಹಣಾ ಅಧಿಕಾರಿಗೆ 25ರಿಂದ 45 ವರ್ಷ ಇರಬೇಕು, ಕೃಷಿ ಅಭಿವೃದ್ಧಿ ಅಧಿಕಾರಿಗೆ 21ರಿಂದ 40 ವರ್ಷ ಇರಬೇಕು, ಕೃಷಿ ಪ್ರೇರಕರಿಗೆ 18 ವರ್ಷ ಕಂಪ್ಲೀಟ್ ಆಗಿ 40 ವರ್ಷದೊಳಗಿರಬೇಕು. ಸೊ ಇದು ವಯೋಮಿತಿ ಆಗಿರುತ್ತೆ. ಅರ್ಜಿ ಶುಲ್ಕ ನೋಡ್ತಾ ಬಂದರೆ, ಕೃಷಿ ನಿರ್ವಹಣಾ ಅಧಿಕಾರಿ ಎಲ್ಲ ವರ್ಗದವರಿಗೂ 944 ಇರ್ತದೆ ಕೃಷಿ ನಿರ್ವಹಣಾಧಿಕಾರಿದಲ್ಲಿ. ಕೃಷಿ ಅಭಿವೃದ್ಧಿ ಅಧಿಕಾರಿ ಎಲ್ಲ ವರ್ಗದವರಿಗೂ 826, ಕೃಷಿ ಪ್ರೇರಕರು ಎಲ್ಲ ವರ್ಗದವರಿಗೆ 708. ಅಂದರೆ SC ST OBC ಎಲ್ಲರಿಗೂ ಕೂಡ ಸೇಮ್ ಕೊಟ್ಟಿದ್ದಾರೆ, ಯಾವುದೂ ಚೇಂಜಸ್ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ, ಕೃಷಿ ನಿರ್ವಹಣಾಧಿಕಾರಿ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಕೃಷಿ ಅಭಿವೃದ್ಧಿ ಅಧಿಕಾರಿಗಳು 2nd PUC ಕಂಪ್ಲೀಟ್ ಆಗಿದ್ದರೆ ಸಾಕು. ಆಮೇಲೆ ಕೃಷಿ ಪ್ರೇರಕರು 10th ಪಾಸ್ ಆಗಿದ್ದರೆ ಸಾಕು. ಸೊ ಇಲ್ಲಿ 2nd PUC 10th ಕಂಪ್ಲೀಟ್ ಆದವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು, ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಆಮೇಲೆ ಆಯ್ಕೆ ವಿಧಾನವನ್ನು ನಾವು ನೋಡ್ತಾ ಬಂದರೆ, ಆನ್ಲೈನ್ ಪರೀಕ್ಷೆ ಇರುತ್ತೆ, ಪರೀಕ್ಷೆ ಬರೆದ್ಬಿಟ್ಟು ಜಾಬ್ ಅಟೆಂಡ್ ಆಗೋದಿರುತ್ತೆ ಫ್ರೆಂಡ್ಸ್. ಆಮೇಲೆ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಬಂದರೆ, ಆಲ್ರೆಡಿ ಅರ್ಜಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಅರ್ಜಿಯ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಜೂನ್ 2ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಸೊ ಯಾರು ಇನ್ನೂ ಅರ್ಜಿಗಳನ್ನು ಸಲ್ಲಿಸಿಲ್ಲ, ಈ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಡಿಸ್ಕ್ರಿಪ್ಷನ್ನಲ್ಲಿ ಅರ್ಜಿ ಸಲ್ಲಿಸುವ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ. ಅಷ್ಟೇ, ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ ಲಿಂಕು ಕೂಡ ಜಾಯ್ನ್ ಆಗಿ, ಅಲ್ಲಿ ನನ್ನ ನಂಬರ್ ಸಿಗುತ್ತೆ, ಡೈರೆಕ್ಟಾಗಿ ಕಾಲು ಮಾಡ್ಬೋದು, ಇಲ್ಲ ಮೆಸೇಜು ಮಾಡ್ಬೋದು, ಇಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು, ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.